ಫಲಿತಾಂಶ ಬಂದ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರ ಮೊದಲ ಪ್ರತಿಕ್ರಿಯೆಯನ್ನು ನೋಡಿದ್ವಿ. ಈಗ ಫಲಿತಾಂಶದ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನವಾಗಿದೆ ಬಿಜೆಪಿಯ ಕಚೇರಿ. ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುವ ಮೊದಲು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಫಲಿತಾಂಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಜನರಿಗೆ ಕೊಟ್ಟಂತಹ ಭರವಸೆಯನ್ನ ಈಡೇರಿಸುವೆ ಅಂತ ಹೇಳುವ ಮೂಲಕ ಮತ್ತೊಮ್ಮೆ ಪ್ರಧಾನಿಯಾಗುವೆ ಅನ್ನುವಂತಹ ಹಿಂಟನ್ನು ಕೊಟ್ಟಿದ್ದಾರೆ. ಎನ್ಡಿಎ ಮೇಲೆ ಇಟ್ಟಿರುವಂತಹ ನಂಬಿಕೆಗೆ ನಾನು ಚಿರಋಣಿ. ಜನತಾ ಜನಾರ್ದನ ಜನಾದೇಶವನ್ನ ತಲೆಬಾಗಿ ನಾನು ಸ್ವೀಕರಿಸ್ತೇನೆ. ಫಲಿತಾಂಶದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಮೊದಲ ನುಡಿ, ಮತದಾರರ ಜನಾದೇಶಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವಂಥದ್ದು. ಯಾರಾಗ್ತಾರೆ ಮುಂದಿನ ಪ್ರಧಾನಿ ಅನ್ನುವಂತಹ ಸಹಜ ಪ್ರಶ್ನೆ ಮುನ್ನೆಲೆಗೆ ಬಂದಿತ್ತು ಫಲಿತಾಂಶವನ್ನು ನೋಡಿದಾಗ. ಇದೇ ಬೆನ್ನಲ್ಲೇ ಒಂದು ಹಿಂಟನ್ನ ಈ ಸಂದೇಶದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವಾಸಿಗಳಿಗೆ ರವಾನಿಸಿದ್ದಾರೆ. ಜನತಾ ಜನಾರ್ದನ ಜನಾದೇಶವನ್ನು ನಾನು ತಲೆಬಾಗಿ ಸ್ವೀಕರಿಸ್ತೇನೆ. ಎಲ್ಲ ನಿಮಗೆ ನೀಡಿರುವಂತಹ ಒಂದಿಷ್ಟು ಆದೇಶಗಳೇನಿದ್ದಾವೆ, ನಾನು ಕೊಟ್ಟಿರುವಂತಹ ಭರವಸೆಗಳೇನಿದ್ದಾವೆ ಅವುಗಳನ್ನು ಈಡೇರಿಸ್ತೇನೆ ಅನ್ನುವಂತಹ ಸೂಚನೆಯನ್ನು ಕೂಡ ಈ ಟ್ವೀಟ್ನ ಮೂಲಕ ಪಾಸ್ ಮಾಡಿರುವಂಥದ್ದು. ಓಕೆ, ಇನ್ನು ಬಿಜೆಪಿ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ಪೆಕ್ಟೆಡ್, ಅದು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ಆಗಮಿಸ್ತಾರೆ ಅಂತಕ್ಕಂಥದ್ದು. ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಈಗಾಗಲೇ ಸೇರಿಬಿಟ್ಟಿದ್ದಾರೆ. ಕಾರ್ಯಕರ್ತರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಮಾತನಾಡಬೇಕು, ದೇಶವನ್ನು ಉದ್ದೇಶಿಸಿ ಮಾತನಾಡಬೇಕು. ಹಾಗಾಗಿ ಸಹಜವಾಗಿ ಬಹುತೇಕ ಎಲ್ಲರೂ ಕೂಡ ಇವತ್ತು ಬಿಜೆಪಿ ಕಚೇರಿಗೆ ಬರ್ತಾರೆ. ಅಮಿತ್ ಶಾ, JP ನಡ್ಡಾ, ರಾಜನಾಥ್ ಸಿಂಗ್ ಅವರೆಲ್ಲರೂ ಕೂಡ ಬರ್ತಾರೆ. ಅವರಿಗೆ ಪ್ರಧಾನಿ ಮೋದಿ ಅವರಿಗೆ ಒಂದು ಹಾರ ಹಾಕಿ ಅವ್ರಿಗೊಂದು ಸನ್ಮಾನ ಮಾಡ್ತಾರೆ. ಅದಾದ ನಂತರ ಕಾರ್ಯಕರ್ತರನ್ನು ಉದ್ದೇಶಿಸಿ BJP ರಾಷ್ಟ್ರಾಧ್ಯಕ್ಷರು ಮಾತನಾಡ್ಬೋದು. ಅದಾದ ನಂತರ ನರೇಂದ್ರ ಮೋದಿ ಅವರು ಕೂಡ ಮಾತನಾಡ್ತಾರೆ. ಎಲ್ಲ ರಾಜ್ಯಗಳ ಚುನಾವಣೆಯಲ್ಲಿ BJP ಗೆದ್ದಾಗ ಹೀಗೆ ನಡೆಯೋದು ಸಾಮಾನ್ಯ. ಹಾಗಾಗಿ ಆ ಲೆಕ್ಕಾಚಾರದಲ್ಲಿ ಈಗ ಪ್ರಧಾನಿ ಮೋದಿಯವರು BJP ಕಚೇರಿಗೆ ಬರ್ತಾ ಇದ್ದಾರೆ. BJP ಕಚೇರಿ ಬಳಿ ಸಂಭ್ರಮವೋ ಸಂಭ್ರಮ, ಗೆದ್ದಿದ್ದೀವಿ, ನಾವೇ ಬಹುಮತ ಪಡೆದಿದ್ದೀವಿ ಅಂತ. ಹೌದು, BJPಗೆ ಬಹುಮತ ಬಂದಿಲ್ಲದಿರಬಹುದು, ಆದರೆ NDAಗೆ ಬಹುಮತ ಬಂದಿದೆ. NDAಗೆ ಬಹುಮತ ಬಂದಿದೆ. ಬಹುಮತಕ್ಕಿಂತಲೂ 20 ಸೀಟ್ ಜಾಸ್ತಿ ಗೆದ್ದಿದ್ದಾರೆ. ಹಾಗಾಗಿ ನಮ್ಮದೇ ಸರ್ಕಾರ. ಮೋದಿಯವರು ಟ್ವೀಟ್ ಮಾಡಿದ್ದಾರೆ, ಜನರಿಗೆ ಕೊಟ್ಟಿರುವ ಭರವಸೆಯನ್ನು ಈಡೇರಿಸ್ತೀನಿ ಅಂತ. ಅದರ ಅರ್ಥ ನಾನು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. BJP ಕಚೇರಿಯಲ್ಲಿ ಈಗಾಗಲೇ ಜನ ಕಾಯ್ತಾ ಇದ್ದಾರೆ ಪ್ರಧಾನಿ ಮೋದಿಯವ್ರಿಗೋಸ್ಕರ. ಮೋದಿಯವರು ಯಾವಾಗ ಬರ್ತಾರೆ, ಯಾವಾಗ ಮೋದಿಯವರಿಗೆ ನಾವು ಜೈಕಾರ ಹಾಕೋದು, ಯಾವಾಗ ಮೋದಿಯವರಿಗೆ ಪುಷ್ಪವೃಷ್ಟಿ ಮಾಡೋದು, ಯಾವಾಗ ಮೋದಿಯವರು ನಮ್ಮನ್ನು ಉದ್ದೇಶಿಸಿ ಮಾತನಾಡೋದು, ಈ ಥರ ಕಾತರದಿಂದ ಕಾಯ್ತಾ ಇದ್ದಾರೆ. ಎಲ್ಲ ರಾಜ್ಯಗಳಿಂದಲೂ, ಬಹುತೇಕ ರಾಜ್ಯಗಳಿಂದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಈಗಾಗಲೇ ದೆಹಲಿಯಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಸದ್ಯಕ್ಕೆ ಸಿಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಆದಮೇಲೆ ಕಟೌಟ್ ನೋಡ್ತಾ ಇದ್ದೀರಾ. ಪ್ರಧಾನಿ ಮೋದಿಯವರ ಕಟೌಟ್ಗೆ ಹೂವಿನ ಹಾರ ಹಾಕಿ ಹಾಗೆಯೇ ಆರತಿ ಎತ್ತಿ ಅವರಿಗೆ, ಅಂದರೆ ಅವರ ಕಟೌಟ್ಗೆ ಅಭಿಮಾನಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ನಡುವೆ ಟ್ವೀಟ್ನಲ್ಲಿ ಒಂದು ಮೆಸೇಜ್ ಪಾಸ್ ಮಾಡಿದ್ರು. ಬಟ್ ಈಗ ಭಾಷಣದಲ್ಲಿ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ಹೌದು, ಯಾವಾಗಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಪಕ್ಷದ ಜೀವಾಳವೇ ಕಾರ್ಯಕರ್ತರು ಅಂಥೇಳಿ.